ಕುಮಾರಸ್ವಾಮಿ ವಿಜೇಂದ್ರ ಕರ್ನಾಟಕದಲ್ಲಿ ಭ್ರಷ್ಟಾಚಾರ ಹುಟ್ಟೋದಕ್ಕೆ ಕಾರಣನೇ ಇವರಿಬ್ಬರು. ವಿಜೇಂದ್ರಗೂ ಮಾನ ಮರ್ಯಾದೆ ಇಲ್ಲ, ಗೌರವಾನ್ವಿತ ಕುಮಾರಸ್ವಾಮಿ ಸಾಹೇಬ್ರಿಗೂ ಅದಿಲ್ಲ ಅಂತ ಭಾವಿಸ್ತೀನಿ. ಒಂದು ಸ್ಟೇಬಲ್ ಸರ್ಕಾರ 136 ಸಂಖ್ಯೆ ಇದೆ. ಈ ಸರ್ಕಾರವನ್ನು ಬೀಳಿಸ್ತೀವಿ ಅಂತ ಸ್ಟೇಟ್ಮೆಂಟ್ಗಳು ಕೊಡ್ತಾರೆ. ಇವರಿಗೆಲ್ಲ ಸಂವಿಧಾನದ ಬಗ್ಗೆ ಗೌರವ ಇದೆಯಾ? ಇವರು ಒಬ್ಬರನ್ನು ಕೂಡ ನಮ್ಮ MLAಗಳನ್ನ ಟಚ್ ಮಾಡೋಕ್ಕಾಗಲ್ಲ. ಸಿದ್ದರಾಮಯ್ಯ ಸಾಹೇಬರು ಪ್ರಾಮಾಣಿಕತೆಗೆ ಇನ್ನೊಂದು ಹೆಸರು ಸರ್. ಅವರ 41 ವರ್ಷದ ರಾಜಕಾರಣದಲ್ಲಿ ಒಂದು ಬ್ಲ್ಯಾಕ್ ಮಾರ್ಕ್ ಇಲ್ಲ. ಇವತ್ತು ದೇವರಾಜ ಅರಸು ಅವ್ರನ್ನ ಹೇಗೆ ನಡೆಸ್ಕೊಂಡ್ರೋ, ಇವತ್ತು ಅಹಿಂದದ ಒಬ್ಬ ದೊಡ್ಡ ನಾಯಕನನ್ನು ಇವರು ಸಹಿಸ್ತಾ ಇಲ್ಲ. ಪ್ರಬಲರೇನಿದ್ದಾರೆ, ಅಹಿಂದದ ಒಬ್ಬ ಪ್ರಬಲ ನಾಯಕನನ್ನು ಸಹಿಸ್ತಿಲ್ಲ. ಭಾಳ ನೋವಾಗುತ್ತೆ. ಭ್ರಷ್ಟಾಚಾರದ ಬಗ್ಗೆ ವಿಜೇಂದ್ರ ಅವ್ರು ಮಾತಾಡಿದ್ರೆ ನನಗೆ ಅದೇ ಕ್ವಶನ್ ಆಗ್ತಿರೋದು. ಇದನ್ನು ಬೇರೆಯವ್ರು ಮಾತಾಡಲಿ. ಸಂಡೂರ್ದು 550 ಎಕರೆ ಏನಾಯ್ತಂತೆ ಕುಮಾರಸ್ವಾಮಿ ಅವರು ತೋರಿಸ್ಬೇಕು. ಅವಾಗೊಬ್ಬರು ಸೆಕ್ರೆಟ್ರಿ ಅರೆಸ್ಟ್ ಆದ್ರಲ್ಲ, ಅದಕ್ಕೆ ಕಾರಣ ಯಾರಂತೆ ಕುಮಾರಸ್ವಾಮಿ ಅವರು ತೋರಿಸ್ಬೇಕು. ಪಾಪ ಅವರು ಫ್ರಸ್ಟ್ರೇಟ್ ಆಗೋಗಿದ್ದಾರೆ. ಇನ್ನೂ 4 ವರ್ಷ ಏನು ಮಾಡಬೇಕು ಗೊತ್ತಾಗ್ತಿಲ್ಲ. ಮಾಡಲಿ, ಒಳ್ಳೇದಾಗಲಿ. ಬಟ್ ಸಿದ್ದರಾಮಯ್ಯ ಸಾಹೇಬ್ರು ಒಂದು ಕೂದಲು ಇವ್ರು ಯಾರ ಕೈಯಲ್ಲೂ ಮುಟ್ಟಕ್ಕಾಗಲ್ಲ. ಸರ್ ವಿಜೇಂದ್ರ ಅವ್ರು ಯಾಕೆ ಹೇಳ್ಬಾರ್ದು ಸರ್? ವಿಜೇಂದ್ರ ಅವ್ರು ಯಾಕೆ ಹೇಳ್ಬಾರ್ದು? ಯಾಕೆ ನಗು ಬರುತ್ತೆ ನಿಮಗೆ? ರಾಜ್ಕುಮಾರ್ ಅವ್ರದ್ದು ಪ್ರೇಮ ಕಾಣಿಕೆ ಪಿಕ್ಚರಲ್ಲಿ ಒಂದು ಸಾಂಗ್ ಇದೆ, ಬಾನಿಗೊಂದು ಎಲ್ಲಿದೆ ನಿನ್ನ ಆಸೆಗೆ ಎಲ್ಲಿ ಕೊನೆ ಇಲ್ಲಿದೆ ಅಂತ. ಏಕೆ ಏಕೆ ನಿಧಾನಿಸು ನಿಧಾನಿಸು ಅಂತ. ಇದು ಬಿಜೆಪಿ ಅವರಿಗೆ ಕನಸು ಕಾಣುವೆ ಅವ್ರಿಗೆ ಅರ್ಥ ಆಗಬೇಕು. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ಬಾನಿಗೊಂದು ಎಲ್ಲಿದೆ ಅಂತ ಹೇಳಿ ಹೇಳ್ತಿದ್ರಿ ಸರ್. ಪ್ರೇಮ ಕಾಣಿಕೆ ಚಿತ್ರದಲ್ಲಿ ರಾಜ್ಕುಮಾರ್ ಅವರೊಂದು ಸಾಂಗ್ ಹೇಳ್ತಾರೆ, ಬಾನಿಗೊಂದು ಎಲ್ಲಿದೆ ನಿನ್ನ ಆಸೆಗೆ ಎಲ್ಲಿ ಕೊನೆ ಇದೆ, ಏಕೆ ಏಕೆ ಕನಸು ಕಾಣುವೆ ನಿಧಾನಿಸು ನಿಧಾನಿಸು. ಬಾನಿಗೊಂದು ಎಲ್ಲಿದೆ ಕುಮಾರಸ್ವಾಮಿ ಅವರೇ ನಿಮ್ಮ ಆಸೆಗೆ ಎಲ್ಲಿ ಕೊನೆ ಎಲ್ಲಿದೆ. ವಿಜೇಂದ್ರ ಅವರೇ ಏಕೆ ಏಕೆ ಕನಸು ಕಾಣುವೆ ನಿಧಾನಿಸು ನಿಧಾನಿಸು. ಇನ್ನು 20 ವರ್ಷ BJP ಅಧಿಕಾರಕ್ಕೆ ಬರಲ್ಲ, ನಿಮ್ಗೆ 60 ಆಗಿರುತ್ತೆ. ಆವಾಗ ಏನಾದರೂ ಅಧಿಕಾರದ ಕನಸು ಕಾಣಿ ಅಂತ. ಒಟ್ಟಲ್ಲಿ BJP JDS ಅವ್ರಿಗೆ ಮಾನ ಮರ್ಯಾದೆ ಇಲ್ಲ ಸರ್. ಸರ್ ಮೂಢ ಅನ್ನೋದು, ವಾಲ್ಮೀಕಿ ಹಗರಣ ಅನ್ನೋದು CM ಅವ್ರಿಗೆ ಕಳಂಕನೇ ಅಂತ. ಸರ್ ಹೆಂಗೆ ಕಳಂಕ ಆಗುತ್ತೆ ಸರ್? ಸಾಹೇಬರು ಲೀಗಲ್ ಆಗಿದ್ದಾರೆ. ನಾನು ಹೇಳೋದು, ನೀವು ಥಿಂಕ್ ಮಾಡಿ, ಎಲ್ಲಾದರೂ ಒಂದು ಚಾಲೆಂಜ್ ಮಾಡೋಕ್ಕೆ ಹೇಳಿ ಅವ್ರನ್ನ ಕೋರ್ಟಲ್ಲಿ ತಾಕತ್ತಿದ್ರೆ. ನಾವು ಪ್ರತಿಯೊಂದಕ್ಕೂ ರೆಡಿ ಆಗಿದ್ದೀವಿ ಸರ್. ಎಳ್ಳಷ್ಟು ಇದ್ರೆ ಅವ್ರಿಗೊಂದು ಇಶ್ಯೂ ಬೇಕು. ಸರ್ಕಾರನ ಡಿಸ್ಟೆಬಿಲೈಸ್ ಮಾಡೋಕ್ಕೆ ಸುಮ್ಮನೆ ಒಂದು ಇಶ್ಯೂ ಬೇಕು. ವಾಲ್ಮೀಕಿ ಹಗರಣದಲ್ಲಿ ಯಾರು ಮಾಡಿದಾರೋ ತನಿಖೆಯಿಂದ ಆಚೆ ಬರುತ್ತೆ. ನಾನು ಹೇಳೋದಿಷ್ಟೇ, BJP JDS ಅವ್ರು ಫ್ರಸ್ಟ್ರೇಟ್ ಆಗಿ ಮೊನ್ನೆ ಗೌರವಾನ್ವಿತ ಕುಮಾರಸ್ವಾಮಿ ಸಾಹೇಬ್ರು ಹೇಳ್ತಾರೆ ಸರ್ಕಾರನ ಬೀಳಿಸ್ತೀನಿ, ಮಿನಿಸ್ಟರ್ ಆಗ್ತೀನಿ, ಅದೇನೋ ಅಂತಿದ್ರು. ಅದೇನೋ ಈಗಲೂ ಅದೇ ಅಲ್ವ ಸರ್ ಅವ್ರು ಆಗಿರೋದು. ಬಟ್ ಏನೋ ಒಳ್ಳೇದಾಗಲಿ ಕುಮಾರಸ್ವಾಮಿ ಅವರು. ಈಗ ಪ್ರಾಸಿಕ್ಯೂಷನ್ ಏನಾಗಿದೆ ಅಂತ ಅಂದರೆ ಸರ್, ಇನ್ನೇನೋ ಪ್ರಾಸಿಕ್ಯೂಷನ್ ಆಗಿಬಿಟ್ರೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಕೊಡ್ತಾರೆ, ಬೇರೆಯವರು CM ಆಗ್ತಾರೆ ಅಂತೇಳಿ ನಿಮ್ಮದೇ ಪಕ್ಷದಲ್ಲಿ ನಾಯಕರು ಸರ್ ಹೇಳ್ತಾರೆ. ಸತೀಶ್ ಜಾರಕಿಹೊಳಿ ಆಗ್ಬೋದು ಅಂತೇಳಿ. ಸರ್ ನನ್ನ ಪಕ್ಷದ ಸಾಮಾನ್ಯ ಕಾರ್ಯಕರ್ತ, ನಾನು ಇದ್ರ ಬಗ್ಗೆ ಏನೂ ಮಾತಾಡಲ್ಲ. ಬಟ್ ನನಗೆ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು ಇರಬೇಕು. ಜೈ ಸಿದ್ದರಾಮಯ್ಯ ಅಷ್ಟೇ ಸರ್. ಇವತ್ತಿನ ಸಮಾವೇಶ ಇದು ಅಹಿಂದ ಬ್ಲಡ್ ಅಹಿಂದ ನಾಯಕನಿಗೆ ಮಿಡಿಯುತ್ತೆ. ಇವತ್ತಿನ ಸಮಾವೇಶ ಶಕ್ತಿ ಪ್ರದರ್ಶನ ಸರ್. ಶಕ್ತಿ ಪ್ರದರ್ಶನ? ಅರೆ, ಸಿದ್ದರಾಮಯ್ಯ ಸಾಹೇಬ್ರಿಗೆ ಶಕ್ತಿ ಇದೆ, ಮತ್ತೆ ಪ್ರದರ್ಶನ ಮಾಡೋದೇನಿದೆ? ಈ BJP ಅವ್ರು ಪ್ರದರ್ಶನ ಮಾಡಬೇಕು ಅವ್ರಿಗೆ ಶಕ್ತಿ ಇದೆಯೋ ಇಲ್ವೋ ಅಂತ. ಬಟ್ ಜನಾಂದೋಲನ ಮಾಡ್ತಾರೆ ಸರಿ. ಇವತ್ತು ನೋಡಿ, ಸರಿಸುಮಾರು 4 ಲಕ್ಷ ಜನ, 3 ರಿಂದ 4 ಲಕ್ಷ ಅಂತ ಅಂದಾಜಿಸಿದ್ದೀವಿ. ಈಗ ನಾವು ಚಿಕ್ಕಬಳ್ಳಾಪುರದಿಂದ ನಾನು ಒಂದು 10 ಬಸ್ಸಲ್ಲಿ ಕರ್ಕೊಂಡ್ಬಂದಿದ್ದೀನಿ ಜನನ. ಎಲ್ಲ ಕಡೆಯಿಂದ ಬರ್ತಾ ಇದ್ದೀವಿ ಸರ್. ಕೌಂಟರ್ ಮಾಡೋ ಅಗತ್ಯ ಏನಿತ್ತು ಸರ್? BJP ಪಾದಯಾತ್ರೆನೋ ಎಲ್ಲ ಅವ್ರು ಸುಮ್ಮನೆ ನಮ್ಮ ಮೇಲೆ ಕಲ್ಲು ಹಾಕ್ತಿದ್ರೆ ನಾವು ಪಾಠ ಹಾಕ್ತೀವಿ, ಫ್ಲವರು ಸೇರಿಸಿ ಪಾಠ ಹಾಕ್ತೀವಿ. ಅವ್ನು ಕಲ್ಲು ಹಾಕ್ತಿದ್ರೆ ನೋಡ್ಕೊಂಡಿರ್ತೀರ ನೀವು? ಕಲ್ಲು ಹಾಕಲಿ ಸುಮ್ಮನೆ ಇರು. ನಮಗೆಲ್ಲ ಅದು ಗೊತ್ತಿಲ್ಲ. ಅವ್ರು ಕಲ್ಲು ಹಾಕಿದ್ರೆ ನಾವು ಫ್ಲವರ್ ಹಾಕ್ತೀವಿ, ಪಾಟು ಸೇರಿಸಿ ಹಾಕ್ತೀವಿ ಸರ್. ಅವ್ರೇನು ತಪ್ಪು ಮಾಡ್ತಾರೆ ಅಂತ ನೀವು ತಪ್ಪು ಮಾಡೋದ ಸರ್? ಅವ್ರು ತಪ್ಪು ಮಾಡ್ತಿಲ್ಲ ಸರ್, ಅದು ಕೌಂಟ್ರ್ ಬುದ್ಧಿ ಕಲಿಸ್ತಿದ್ದೀವಿ. ಈಗ ಸ್ಟೂಡೆಂಟ್ಸ್ ತಪ್ಪು ಮಾಡಿದ್ರೆ ಮಾಸ್ಟರ್ ಬುದ್ಧಿ ಕಲಿಸಲ್ವಾ? ಅದು ಮಾಸ್ಟರ್ ತಪ್ಪು ಅಂತೀರಾ? ಇಲ್ಲಿ ನಾವು ಟೀಚರ್ ರೋಲ್ ಪ್ಲೇ ಮಾಡ್ತಿದ್ದೀವಿ. ಥ್ಯಾಂಕ್ ಯು ಸರ್. ಜೈ ಸಿದ್ದರಾಮಯ್ಯ. ಈ ರಾಜಕೀಯದ ಡೆವಲಪ್ಮೆಂಟ್ಗಳೇನಿದೆ ಅಗತ್ಯ ಇದೆಯಾ ಅಂತ ಪಬ್ಲಿಕ್ ವರ್ಷನಿಂದ ನೋಡೋದಾದ್ರೆ? ಅವ್ರಿಗೆ ಬೇಕಾಗಿರಲಿಲ್ಲ, ಅವ್ರು ದಾರಿ ತಪ್ಪಿದ್ದಾರೆ, ಅದಕ್ಕೆ ಅವ್ರಿಗೆ ದಾರಿ ತೋರಿಸೋಣ ಅಂತ ಮಾಡ್ತಿದ್ದೀವಿ. ಜಾಸ್ತಿ ಚರ್ಚೆ ಆಗ್ತಿರೋದು CM ಬದಲಾಗ್ತಾರೆ ಅಂತ. ಅದು ನಾನು ಕಾಂಗ್ರೆಸ್ ಪಕ್ಷದ ಸಾಮಾನ್ಯ ಕಾರ್ಯಕರ್ತ, ಅದ್ರ ಬಗ್ಗೆ ನೋ ಕಾಮೆಂಟ್ಸ್. ಅಲ್ಲ, ಕಾರ್ಯಕರ್ತಾಗಿ ನಿಮ್ಗೆ ಹಂಗೆ ಅನ್ನಿಸ್ತದೆ ಸರ್? ನನಗೆ ಅದೇನು ಗೊತ್ತಿಲ್ಲ ಸರ್. ಪಾರ್ಟಿ ಏನು ಹೇಳಿದ್ರೆ ಅದು ಮಾಡ್ತೀನಿ. ನಾನು ಅವತ್ತು ಹೇಳಿದ್ದೀನಿ, ಇವತ್ತು ಹೇಳ್ತೀನಿ. KPCC ಆಫೀಸಲ್ಲಿ ಕಸ ಗುಡ್ಸೋಕ್ಕೂ ನಾನು ರೆಡಿ. ಪವರಿಂದ ಬಿದ್ದಿರೋರಲ್ಲ. ಇವತ್ತು ರಾಜೀನಾಮೆ ಕೊಟ್ಟು ಬಂದರೂ ಕೊಡ್ತೀನಿ. ಇದು ನನ್ನ ಐಡಿಯಾಲಜಿನ ಸಿದ್ಧಾಂತ ನಿಂತ್ಕೊಂಡು ಕಾಂಗ್ರೆಸ್ಗೆ ಬಂದಿರೋದು. ಬಿಕಾಸ್ ಅಹಿಂದ ಪರವಾಗಿ ಪಕ್ಷ ನಿಲ್ಲುತ್ತೆ ಅಂತ. ಒಂದು ವೇಳೆ ಕಾಂಗ್ರೆಸ್ ಪಕ್ಷದಿಂದ ಅಹಿಂದ ನಾಯಕ ಬೇರೆ ಯಾರಾದ್ರೂ CM ಮಾಡಿದ್ರು ನಿಮಗೆ ಒಪ್ಪಿಗೆ? ನಾನು ಒಪ್ಪಿಗೆ ಕೊಡೋಕ್ಕೆ ನಾನು ಯಾರು, ಬೇಡ ಅನ್ನಕ್ಕೆ ನಾನು ಯಾರು?
ನನಗೆ ಸಿದ್ದರಾಮಯ್ಯ ಸಾಹೇಬ್ರು ಇಷ್ಟ, ಅವ್ರ ಮೇಲೆ ಪ್ರೀತಿ ವ್ಯಕ್ತಪಡಿಸ್ತಿದ್ದೀನಿ ಅಷ್ಟೇ. ಅಹಿಂದ ರಕ್ತ ಅಹಿಂದಾಗಿ ಮಿಡಿಯುತ್ತೆ. ಥ್ಯಾಂಕ್ ಯು ಸರ್. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.